ಕೊಳವೆ ಬಾವಿಗೆ ಬಿದ್ದ ಬಾಲಕನ ರಕ್ಷಣೆಗೆ ಹರಸಾಹಸ. ಮಳೆ ನಡುವೆಯೂ ರೋಬೋ ಇಳಿಸಲು ಕಾರ್ಯಾಚರಣೆ. 148 ಅಡಿ ಆಳದಲ್ಲಿ ಅಡ್ಡ ಬಂದ ಕಲ್ಲು. ಘಟನಾ ಸ್ಥಳಕ್ಕೆ ಐಜಿಪಿ ಭಾಸ್ಕರ್ ರಾವ್ ಭೇಟಿ. ರಕ್ಷಣಾ ಕಾರ್ಯಾಚರಣೆಯ ಬಗ್ಗೆ ಸಚಿವರು ಸಿಬ್ಬಂದಿ ಜೊತೆ ಚರ್ಚೆ. ಪಂಚಾಯಿತಿ ಅಧ್ಯಕ್ಷ ಹಾಗೂ ಬೋರ್ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆ. ಬಾಲಕ ತಿಮ್ಮಣ್ಣ ಬದುಕಿದ್ದಾನೆ ಎಂದರು ಸಿಎಂ. ಘಟನಾ ಸ್ಥಳಕ್ಕೆ ತೆರಳಲು ಸಿದ್ದರಾಮಯ್ಯ ಹಿಂದೇಟು. ರಸ್ತೆ ಸರಿಯಿಲ್ಲದ ನೆಪವೊಡ್ಡಿ ಭೇಟಿ ರದ್ದು. ಕೊಳವೆ ಬಾವಿ ದುರಂತಗಳಿಂದ ಕೊನೆಗೂ ಎಚ್ಚೆತ್ತ ಸರ್ಕಾರ. ನಿರುಪಯುಕ್ತ ಬಾವಿಗಳನ್ನು ಮುಚ್ಚಿಸಲು ಆದೇಶ. ಬೋರ್ವೆಲ್ ಮುಚ್ಚದೇ ಇದ್ರೆ ಅಧಿಕಾರಿಗಳ ಅಮಾನತು. ಸಾವನ್ನ ಗೆದ್ದು ಬರಲಿ ತಿಮ್ಮಣ್ಣ. ರಾಜ್ಯದೆಲ್ಲೆಡೆ ಬಾಲಕನ ಕ್ಷೇಮಕ್ಕಾಗಿ ವಿಶೇಷ ಪೂಜೆ. ಸೂಳಿಕೆರೆಯ ಶಾಲೆಯಲ್ಲಿ ನೀರವ ಮೌನ.